ಈಗಾಗಲೇ ನಾನು 2 ಸುತ್ತಿನ ಮಾತುಕತೆ ಆಗಿದೆ ಅಲ್ಲಿ. ವೆರಿ ಶಾರ್ಟ್ಲಿ H.D. ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ರಾಜಕೀಯವನ್ನು ಈ ಜಾಗದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಮನವಿಯನ್ನು ಕೂಡ ಮಾಡಿದ್ದೀನಿ. ನಾನಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ 1 ಬಾರಿ ಆದರೂ ಕೂಡ ನೀವು ಇಲ್ಲಿ ಬರಬೇಕು. ನೀವು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಒಳಯನ್ಸ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಕುಮಾರಸ್ವಾಮಿ ಜೊತೆ ಮನವಿಯನ್ನು ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ನಾವಲ್ಲಿ ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು 10,000 ಯುವಕರಿಗೆ ನಾವು ಉದ್ಯೋಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ನಾವು. ಆಮೇಲೆ ಯಾವುದೇ ಕಾರಣಕ್ಕೂ JDS ಕಾರ್ಯಕರ್ತರಾಗಿರಲಿ ಮತ್ತು BJP ಕಾರ್ಯಕರ್ತರಾಗಿರಲಿ ಗೊಂದಲಕ್ಕೀಡಾಗೋದು ಬೇಡ. ಅಲ್ಲಿ ನಮಗೆ ನಾಯಕರಿಲ್ಲ ಅನ್ನೋದು ಸಂದೇಹ ಬರೋದು ಬೇಡ. ಅಲ್ಲಿ ನಾನು ಸಂಪೂರ್ಣ ಸಾರಥ್ಯವನ್ನು ವಹಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಪ್ರೀತಮ್ಜಿ ಇರ್ಬೋದು, ನಾನಿರ್ಬೋದಲ್ಲಿ ಎಲ್ಲರೂ ಕೂಡ ವಿಶ್ವಾಸದಿಂದ ಒಟ್ಟಿಗೆ ಹೋಗಿ ನಾವಲ್ಲಿ ಪಕ್ಷದ ನಾಯಕರುಗಳನ್ನು ಕರೆಸಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಈ ಒಂದು ರಣರಂಗವನ್ನು ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ನಾವಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಅಂದರೆ ಆಗಸ್ಟ್ 15ನೇ ತಾರೀಕಿನ ಒಳಗಡೆ ನಾನು ಅವ್ರನ್ನ ಭೇಟಿ ಮಾಡಿ ನಾನಲ್ಲಿ ಯಾವ ದಿವಸ ಅಂತ ನಿಗದಿ ಮಾಡಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ಈ ಜಿಲ್ಲೆಯ ಮಣ್ಣಿನ ಮಗ ಅಂತ ಹೆಸರಾದಂಥ ಸನ್ಮಾನ್ಯ ಶ್ರೀ ಪೂಜ್ಯ ದೇವೇಗೌಡರಿಗೆ ನಾವು ಅದ್ದೂರಿಯಾದ ಸನ್ಮಾನವನ್ನು ಇಟ್ಕೊಂಡವತ್ತಲ್ಲಿ ಅವತ್ತಿನ ದಿವಸ ಎಲ್ಲ ಸಚಿವರಿಗೆ ಸನ್ಮಾನವನ್ನು ಇಟ್ಕೊಂಡವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮೈತ್ರಿ ನಾವು ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನವನ್ನು ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದಲ್ಲಿ ಯಾವುದೇ ಕಾರಣಕ್ಕೂ JDS ಮತ್ತು BJP ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗೋದು ಬೇಡ. ಅಲ್ಲಿ ಕೆಲವರು ಅಧಿಕಾರ ಮತದಿಂದ ಮೆರೀತಾ ಇದ್ದಾರೆ. ಅಲ್ಲಿ ನನಗೆ ಅಧಿಕಾರ ಇದೆ, ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ತಕ್ಕ ಪಾಠ ಕಲಿಸ ಬರ್ತದಲ್ಲಿ ಪಕ್ಷಕ್ಕೆ ನಾವು ಪ್ರಾಮಾಣಿಕವಾಗಿ ಭದ್ರಾಗಿರ್ಬೇಕು ನಾವೆಲ್ಲರೂ ಕೂಡ ನಾವಲ್ಲಿ. ಹಾಗಾಗಿ ಯಾರು ಕೂಡ ಯಾವುದೇ ದ್ವೇಷ ಅಸೂಯೆಯನ್ನು ಬಿಟ್ಟು ನಾವಲ್ಲಿ ಒಗ್ಗಟ್ಟಾಗಿ ನಿಂತಲ್ಲಿ ಹಾಸನ ಜಿಲ್ಲೆ ಒಂದೇ ಒಂದು ತಾಲೂಕು ಪಂಚಾಯತಿನೂ ಕೂಡ ನಾವು ಬೇರೆ ಪಕ್ಷಕ್ಕೆ ಬಿಟ್ಕೊಡದ ರೀತಿಯಲ್ಲಿ ಮೈತ್ರಿ ಪಕ್ಷದಿಂದ ಎಲ್ಲ ತಾಲೂಕು ಪಂಚಾಯತಿಗಳಲ್ಲಿ, ಎಲ್ಲ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವಲ್ಲಿ ಗೆಲುವು ಸಾಧಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅಧಿಕಾರ ಹಿಡಿಯುವಂಥ ಕೆಲಸದಲ್ಲಿ ಸಾರಥ್ಯವನ್ನು ನಾನು ಆ ಸಾರಥ್ಯ ವಹಿಸ್ಕೊಳ್ಳುವಂಥದ್ರಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತೀನಿ ನಾವೆಲ್ಲ. ಹಾಗಾಗಿ ಎಲ್ಲ ನನ್ನ BJPಯ ಮತ್ತು JDS ಕಾರ್ಯಕರ್ತರಿಗೆ ನಾನು ವಿಶೇಷ ಮನವಿ ಅಂತಂದರೆ ನಿಮ್ಮ ಜೊತೆ ನಾನು ಇದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋಂಥ ಪ್ರಶ್ನೆ ಇಲ್ಲ. ಅಲ್ಲಿ ನಾನು ಒಳಯನ್ಸ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರ್ಬೋದಲ್ಲಿ, ಆದರೆ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ ನಾನಲ್ಲಿ. ಮುಂದಿನ ದಿವಸಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಹಾಸನ ಜಿಲ್ಲೆಗೆ ಎಂಥ ಒಂದು ಪರಮಾಧಿಕಾರ ಬರ್ತದೆ ಅಂತಂದೇಳಿ ನೀವೆಲ್ಲ ಕಾಯ್ದು ನೋಡ್ತಾ ಇರಿ. ನೀವಲ್ಲಿ ವೆರಿ ಶಾರ್ಟ್ಲಿ ನಾನು ನಿಮಗೆ ಎಲ್ಲರೂ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ. ನಾನು ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.